ರೈತರಿಗೆ ನೀವು ಹೊಡ್ಕೊಳತಿದಪ್ಪ, ನಾವು ಬರ್ತಿದೇವಲ್ಲ, ನಾವು ಬ್ಯಾಡ ಅಲ್ಲತ್ತಿಲ್ಲ. ನಾವು ಯಾಕೆ ನೀವು ಮಾಡತ್ತೀರಿ, ಅಂಗಿ ಯಾಕೆ ಬಿಚ್ಚದ್ರಿ, ಅವ್ ಸಂಗಟ್ಟಿಗೋಗಿ ಹೆಂಗ್ ಬಿಚ್ಕೊಂಡ್ ನಿಂತಾಗ ನಮ್ದು ಏನೂ ಎತ್ತರಾಜಿಲ್ಲ. ಬಗೆಯಾಗ ಯಾಕೆ ಸಿಕ್ಕಿಲ್ಲ? ಸುಮ್ ಪ್ರಚಾರ ತಗೊಂಬದು, ಅಂಗಿ ಕಳೆದ ಪಕ್ಷ ತಗೊಂಡ, ಡ್ಯಾನ್ಸ್ ಹೊಡೆದ ಪಕ್ಷ ತಗೊಂಡ, ಇದು ಬ್ಯಾಡ್ರಿ. ನಮ್ ಬಸವ ಕಲ್ಯಾಣಕ್ಕೆ ಒಳ್ಳೆ ಕೆಲಸ ಮಾಡ್ರಿ ಅಂತ ನಾವು. Horizon English Medium Public School, empowering bright future. Admissions are open. Noble Public School, admissions are open. इल्म ही आदमी को इंसान बनाता है. ತಮಗೆಲ್ಲ ಗೊತ್ತಿರುವಂತೆ ಬಸವ ಕಲ್ಯಾಣ ತಾಲೂಕಾ ಹಾಗೂ ಹುಲ್ಸೂರು ತಾಲೂಕಾ ಎರಡು ಮತಕ್ಷೇತ್ರ. ಬಸವ ಕಲ್ಯಾಣ ತಾಲೂಕಾ ಎರಡು ಸಾಕಷ್ಟು ಮಳೆ ಬಂದು ಬೆಳೆ ಹಾನಿ ಆಗಿದಂಥ ವಿಷಯ ರೈತರಿಗೂ ಗೊತ್ತಿದೆ, ಅಧಿಕಾರಿಗಳಿಗೂ. ಅದೇ ಜೊತೆಯಲ್ಲಿ ಎಲ್ಲ ಪಾರ್ಟಿದು ಕಾರ್ಯಕರ್ತರು, ಪದಾಧಿಕಾರಿ, ಇಲ್ಲಿನ MLAಗಳಿಗೂ ಕೂಡ ಒಳ್ಳೆ ರೀತಿಯಿಂದ ಅವ್ರು ತಿಳ್ಕೊಂಡಾಗ ರೈತರ ಬಗ್ಗೆ ಹೆಂಗೆ ಕಷ್ಟ ಅದ, ಏನದ. ನಾನು ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ. Knowledge Park, the creative school. Admissions are open from LKG to 10th standard. Free uniform for new admission students. ಇವತ್ತಿನ ದಿವಸ ನಮ್ಮ ಜಾತ್ಯತೀತ ಜನತಾ ಪಕ್ಷ ವತಿಯಿಂದ ಸಾಕಷ್ಟು ರೈತರ ಸಮಸ್ಯೆ ಇದ್ದಾಗ ಇಡೀ ಕಲ್ಯಾಣ ಕರ್ನಾಟಕ ಭಾಗ ಆಗಲಿ, ಆ ಕಡೆಯಿಂದ ಹಾಸನ ಭಾಗ ಆಗಲಿ, ಕರ್ನಾಟಕದಾಗ ಕೂಡ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿ ಅವರು ವಿಸಿಟ್ ಮಾಡಿ ಎಲ್ಲಿ ರೈತರಿಗೆ ಅನ್ಯಾಯ ಆಗ್ಯದ, ಎಲ್ಲಿ ಪರಿಹಾರ ಸಿಕ್ಕಿಲ್ಲ, ಅದ್ರ ಕೂಗು ಕೂಡ ಕೊಟ್ಟಿದಾಗ ನಾವು ಒಂದು ಮಾತು ಕೇಳಕ್ ಬಯಸ್ತಾ ಇದ್ದೀನಿ. ಬಸವ ಕಲ್ಯಾಣದಾಗ ಒಂದು MLA ಅವ್ರ ಜವಾಬ್ದಾರಿ ಏನಪ್ಪ, ಅವ್ರ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿರ್ತಾರೆ. ಒಂದು ಏನೇ ಕೆಲಸ ಮಾಡಬೇಕಾದಾಗ ಇಲಾಖೆಗಳು ಅವ್ರ ಕೈಯಲ್ಲಿ ಇರ್ತಾವ. ರೈತರಿಗೆ ಇನ್ನತನ ಪರಿಹಾರ ಸಿಕ್ಕಿಲ್ಲ, ಎಷ್ಟೆಷ್ಟು ಕ್ರಾಪ್ ಲಾಸ್ ಆಗಿದೆ ಎಂಬುದ್ರ ಬಗ್ಗೆ ಇಲ್ಲಿ ರಿಪೋರ್ಟ್ಗಳು ಇದ್ದಾವ. ಈಗ ಸೋಯಾ ಬೀಜ ಆಗಲಿ, ಉದ್ದಾಗಲಿ, ಎಲ್ಲ ರೀತಿಯಿಂದ ಏನು ನಂಬಲ್ಲಿ ಹೆಸರಾಗಲಿ ಸುಮಾರು 3 ಸಲ ರಿಪೋರ್ಟ್ ಆಗಿದಾವೆ. 5,990 ಹೆಕ್ಟರ್ ಆಗಲಿ, ಅದೇ ರೀತಿ 12,800 ಹೆಕ್ಟರ್ ಹುಲ್ಸೂರು ಬೇರೆ, ಬಸವ ಕಲ್ಯಾಣ ಬೇರೆ. ಸ್ವಲ್ಪ ಫಿಗರ್ದಾಗೂ ಕೂಡ ಕೆಳಗ ಮ್ಯಾಗ ಇದೆ, ಯಾಕಂದ್ರೆ 2 ಸಲ 3 ಸಲ ಸರ್ವೆ ಮಾಡಿದಾಗ ಸುಮಾರು ಇಲ್ಲಿ ತೋರಿಸ್ದಾಗ ಹುಲ್ಸೂರ್ದಾಗ 7,838 ಹೆಕ್ಟರ್, ಬಸವ ಕಲ್ಯಾಣದಾಗ 31,072 ಹೆಕ್ಟರ್ ಕ್ರಾಪ್ ಡ್ಯಾಮೇಜ್ ಆಗಿದೆ. ಬ್ಲ್ಯಾಕ್, ರೆಡ್, ಸೋಯಾ, ಕಾಟನ್, ಶುಗರ್ ಕೇನ್, ಪಪಾಯ, ಪೊಮೊಗ್ರೆನೇಟ್, ಲೆಮನ್, ಸಿಟ್ರಸ್, ಅದೇ ರೀತಿ ಟೊಮೆಟೊ, ವಾಟರ್ ಮೆಲನ್, ಮಸ್ಕ್ ಮೆಲನ್, ಗೋವಾ, ಒನಿಯನ್, ಬನಾನಾ ಎಲ್ಲದರ ಬಗ್ಗೆ ಅವರು ಸವಿಸ್ತಾರವಾಗಿ ವರದಿ ಮಾಡಿದಾಗ ಏನಪ್ಪ ಅಂದ್ರೆ ನಮ್ಮ ಬಸವ ಕಲ್ಯಾಣದಾಗ ಏನು ರೈತರದು, ನಾವೆಲ್ಲ ಪಕ್ಷದವ್ರು, ನಾವು ಒಂದೇ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಾಗ ಏನು ಮಾತಾಡ್ತೇವೆ, ರೈತರ ಬಗ್ಗೆ ನಾವೆಲ್ಲ ಮಾತಾಡ್ತೇವೆ. ಏನು ರೈತರಿಗೆ ಅನ್ಯಾಯ ಆಗ್ಬಿಡಲ್ಲ, ರೈತರ ಬಗ್ಗೆ ಕಾಳಜಿ ಇಟ್ಕೋತೇವೆ, ರೈತರಿಗೆ ಪರಿಹಾರ ಇಸ್ಕೊಡ್ತೇವೆ. ರೈತರಿಗೆ ದೇಶದ ಬೆನ್ನು ಎಲುಬು. ಒಳ್ಳೆ ರೀತಿಯಿಂದ ಅವ್ರ ಫಸಲ್ ಅವ್ರಿಗೆ ಏನೇ ಬಿತ್ತಿದಾಗ ಅವಾಗ ಏನು ನಮಗೆ ಜೀವನದಾಗ ಬದುಕ್ಸ್ಲಕ್ಕೇನು ನಮಗೆ ದಾನಿಗಳಾಗಲಿ, ನಮಗೆ ಬರ್ತಕ್ಕಂಥ ಪೀಳಿಗೆಗೆ ವೆಜಿಟೇಬಲ್ಸ್ ಆಗಲಿ, ಏನೇ ಕೊಡ್ಬೇಕಾದಾಗ ಅನ್ನದಾತ ಅಂತ ಒಂದು ಶಬ್ದ ಬಂದವು. ನಾವು ವಿಚಾರ ಮಾಡಿದಾಗ ಅವ್ರ ಜೊತೆಲಿ ನಿಲ್ಬೇಕು. ಇಡೀ ರಾಜ್ಯದಾಗ ಸಾಕಷ್ಟು ಕಡೆ ಮಳೆ ಬಿದ್ದಿದೆ, ಹಾಳಾಗಿದೆ. ಕಲ್ಯಾಣ ಕರ್ನಾಟಕ ಭಾಗ ಇಲ್ಲಿ ಜಾಸ್ತಿನೂ ಕೂಡ ಹಾಳಾಗಿದೆ. ಬಸವ ಕಲ್ಯಾಣದಾಗೂ ಕೂಡ ತಾವು ನೋಡ್ತಾ ಇದ್ರಿ, ಮಳೆ ಬಂದು ಬೆಳೆಗಳೆಲ್ಲ ಕಡೆ ಡ್ಯಾಮೇಜ್ ಆಗಿದ್ದು. ಆದಾಗ ನನಗೇನು ಅನ್ನಿಸ್ತಂದಾಗ ನಿಮಗೆ ಒಂದೆರಡು ವಿಡಿಯೋನೂ ನಾನು ತೋರಿಸ್ತೀನಿ. ಡ್ಯಾಮೇಜ್ ಆದಾಗ ನಮ್ಮ MLA ಹೋಗಿ ಎಲ್ಲಿ ನಿಂತ್ರಪ್ಪ ಅಂದಾಗ, ಬಸವ ಕಲ್ಯಾಣ MLA ಹೋಗಿ ಡ್ಯಾಮೇಜ್ ಆದಾಗ ಇಲ್ಲಿ ನೋಡ್ರಿ ಎಲ್ಲಿ ನಿಂತಾಗಪ್ಪ ಅಂದ್ರೆ ತೊಗರಿ ನೀರ್ದಾಗ. ಎಲ್ಲಿ ನಿಂತಾಗ ರೈಟ್, ಇಲ್ಲಿ ಎಲ್ಲಿ ನಿಂದಾಗ್ಲತ್ತಾಗ ತೊಗರಿ ನೀರಾಗ. ಅವ್ರಿಗೆ ಓಕೆ, ತೊಗರಿ ನೀರಾಗ ನಿಂದಾಗ್ಲತ್ತಾಗ, ಅವಾಗಿನ್ನ ನೀರಾಗ ಮುಳುಗಿಲ್ ಗನಿಮತ ಅರ್ಧಕ್ಕೆ ನಿಂತಾಗ ಓಕೆ. ಆದಾಗ ನಾನೇ ನಂಬೋದಂದಾಗ ನಿಂತಾಗ ಐ ಆಮ್ ಓಕೆ. ಒಂದೇ ಪ್ರಶ್ನೆ. ಎರಡನೇದು ಅವಾಗೇನು ಬಸವ ಕಲ್ಯಾಣದಾಗ ಸ್ಟ್ರೈಕ್ ಮಾಡಿದವು. ಏನು ಮಾಡ್ದಾಗಪ್ಪ ಅಂದಾಗ ಬಸವ ಕಲ್ಯಾಣದಾಗ ನಾವು ನೋಡಿದಾಗ ಬಸವ ಕಲ್ಯಾಣದಾಗ ಎಲ್ಲ ಕಡೆ ಅವ್ರ ಪರಿಹಾರ ಸಲಕ್ ಏನ್ ಬೇಕು ಏನಿಲ್ಲ 2 ದಿನದಾಗ ಪರಿಹಾರ ಸಿಗ್ಬೇಕಂತ ಇವಾಗ ಸ್ಟ್ರೈಕ್ ಮಾಡಿದವು. ಯಾರು? ಶಾಸಕರು. ಬಸವ ಕಲ್ಯಾಣದಾಗ ಈಗಾಗಲೇ ಸ್ಟ್ರೈಕ್ ಮಾಡಿದವರು.
ಎರಡು ದಿನದಾಗ ನಾ ಸಗಣ ಸಲಗಾಗ ನಾ 2 ದಿನದಾಗ ಒಂದ್ ವೇಳೆ ಪ್ರತಿಭಟನೆ ಮಾಡಿ ರೈತರಿಗೆ 2 ದಿನದಾಗ ಪರಿಹಾರ ಕೊಟ್ಟಿಲ್ಲ ಅಂದಾಗ ವಾಟ್ ನೆಕ್ಸ್ಟ್ ಅದ್ರ ಬಗ್ಗೆ ಅವ್ರು ಏನೂ ಹೇಳಿಲ್ಲ. ಅದೇ ರೀತಿ ಪ್ರತಿಭಟನೆದಾಗ ತಾವೆಲ್ಲ ನೋಡಿದ್ರಿ, ಏನ್ ನೋಡಿದ್ರಿ ಅಂದಾಗ ನಾನು ಕೂಡ ನೋಡಿದ್ದೀನಿ, ಗಮನ ಹರಿಸಿದ್ದೀನಿ. ಅಲ್ಲಿ ಪ್ರತಿಭಟನೆ ಏನು ಮಾಡ್ಕೊತ ಬಂದ ರೈತರ ಕಷ್ಟದಾಗ, ಅಲ್ಲಿ ರೈತರ ಕಷ್ಟದಾಗ ನಾವು ನೋಡಿದಾಗ DJ ಸಾಂಗ್ ಇದ್ದು, ಶರಣು ಸಲಗಾಗ ಸಾಂಗ್ ಅವ್ರು ಬ್ರ್ಯಾಂಡಿಂಗ್ ಮಾಡ್ಕೊಳಕ್ ಬಂದಿರು ಅಂತ ನನಗೆ ಅನಿಸ್ತಾ ಇದೆ. ಕಲ್ಯಾಣ ಕರ್ನಾಟಕದಾಗ ಒಂದು ಹೆಸರು ಮಾಡಬೇಕು, ಅದು ಶರ್ಟ್ ಕಳೆದಿ ನಾವು ರೈತರ ಪರ ಇದ್ದೇವಂತ ತೋರಿಸ್ಬೇಕು. ನಾವು ಶರ್ಟ್ ಬಿಚ್ಕೋಲಿ, ಬಟ್ಟೆ ಬಿಚ್ಕೋಲಿ, ನಮ್ದು ಏನೂ ಎತ್ತರಾಜಿಲ್ಲ. ರೈತರಿಗೆ ಪರಿಹಾರ ಇಸ್ಕೊಡ್ಬೇಕಂಬುದು ನಮ್ದು ಒಂದು ಪ್ರಶ್ನೆ. ಅದ್ರ ಬಗ್ಗೆ ನಮ್ದು ಯಾವುದು ಯಾಕ ಅಂತ ನಾವು ಕೇಳ್ತಾ ಇಲ್ಲ. ನಾವೇನ್ ಕೇಳ್ತಾ ಇದ್ದೇವೆ ಅಂದಾಗ, ಈಗ ನಾವು ನೋಡಿದಾಗ ಈಗ MLA ಅವ್ರ ಬಗೆದಾಗ ರೈತರದ ಸ್ಟೇಟ್ಮೆಂಟ್ ಕೊಡ್ತಾರ. ಯಾಕೆ ಕೊಡ್ತಾರ? ಈ ಇವತ್ತ ನಾಟಕ ಏನ್ ಮಾಡಿದಾರ ಶರಣು ಸಲಗಾರ್ ನಾಟಕ, ಯಾಕಂದ್ರೆ ಅವ್ರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕು, ರಾಷ್ಟ್ರೀಯ ವಿಪತ್ತುಲಿಂದ ಹಣ ಕೊಡಿಸ್ಬೇಕು. ಅದು ಮಾಡೋದ್ ಬಿಟ್ಟು ಜನರು ಪತ್ರಿಕೆಗೆ ತುಳಿತಾ ಇದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ನೋಡಿ, ನಾವಂತ ಇಲ್ಲ, ರೈತರಂತ ಇದ್ದಾರೆ. ಓಕೆ, ಯಾಗಂತ ಇದ್ದಾಗ ಇದು ರೈತರಂತ ಇದ್ದಾಗ. ಎದಕ್ಕಪ್ಪ ಅಂದಾಗ ನೀವು ಇದು ಮಾಡ್ತಾ ಇದ್ರಿ, ನಿಮ್ಮ ಸರ್ಕಾರ ಸೆಂಟ್ರಲ್ದಾಗ ಅದ, ಮೋದಿ ಸರ್ಕಾರ, ಕಿಸಾನ್ ನೌಕಾ ಸರ್ಕಾರ. ಮಹಾರಾಷ್ಟ್ರ ಮಾದರಿ ಬಗ್ಗೆ ಮಾತಾಡಿದಾಗ, ಮಹಾರಾಷ್ಟ್ರದಾಗ ಈಗಾಗಲೇ 31,628 ಕೋಟಿ ರೂಪಾಯಿ ಕೊಟ್ಟಿದಾಗ 18,000 ರೂಪಾಯಿ ಪರ್ ಹೆಕ್ಟರ್ ಕ್ರಾಪ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದ್ರ ಭಾಗ ಜಾಯಿಂಟ್ದಾಗ ಕರ್ನಾಟಕದಾಗ ಕೊಡ್ಬೇಕಂತ ಅವರು ಒತ್ತಾಯ ಮಾಡಿದಾಗ, ನಾನೇನು ಕೇಳ್ತಾ ಇದ್ದೀನಿ ಅಂದಾಗ, ನೀವು ಬಟ್ಟಿ ಬಿಚ್ಚಿ ಅದು ಚಾಬಕ ತಗೊಂಡು, ನಾನು ನಿಮಗೊಂದು ವಿಡಿಯೋ ತೋರಿಸ್ತೀನಿ. ಅವ್ರದ್ದು ಆ ವಿಡಿಯೋದಾಗ 2 ದಿನದಾಗ ಅಂತಾಗ ಓಕೆ, 2 ದಿನದಾಗ ಮಾಡ್ಲಿ ಹೋಗು. ಈಗ ಇವಾಗಿಷ್ಟೆಲ್ಲ ರೈತರ ಬಗೆದಾಗ ಮಾತಾಡ್ತಾಗ ನಾನು ಒಂದು ಪತ್ರ ಬರೆದಿದ್ದೀನಿ. ಏನ್ ಪತ್ರ ಬರೆದೀನಿ? ಹುಲ್ಸೂರ್ದಾಗ ಶಾಸಕರು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿರ್ತಾರೆ. ಯಾಗಿರ್ತಾಗ ಇಲ್ಲಿ ಎಲ್ಲೇ ಮಳೆ ಅದು ಬಂದಾಗ ಅಧಿಕಾರಿಗಳಿಗೆ ತಗೊಂಡು ಜವಾಬ್ದಾರಿ ಯಾರ್ದು? MLA ಅವ್ರದ್ದು. ಅವಾಗ ಮೀಟಿಂಗ್ ಮಾಡ್ಯಾಗ ಏನು ಅಂತ ಪತ್ರ ಬರ್ದೀನಿ. ಇವಾಗ ಸರ್ಕಾರಕ್ಕೆ ಎಷ್ಟು ಸಲ್ಲಿಸ್ಯಾಗ, ಯಾಕಂದ್ರೆ ಇಲ್ಲಿ ನೋಡಿದಾಗ ಚಬಕ ಹೊಡ್ಕೊಂಡಾಗ ಅವ್ರು ಹಿಂಗ್ ತೊಗೊಂಡು ಅಷ್ಟು ಹೊಡ್ಕೊಂಡಾಗ ಅಂದಾಗ ಎಷ್ಟು ಪತ್ರ ಬರ್ದಾಗ, ಎಷ್ಟು ಗವರ್ನಮೆಂಟಿಗೆ ರೈತರ ಭಾಗದಾಗ ಕಾಳಜಿ ಇಕ್ಕಿ ನಮ್ಮ ತಾಲೂಕಕ್ ಏನ್ ಬೇಕಂತ ರಿಪೋರ್ಟ್ ಸಲ್ಲಿಸಾಗಪ್ಪ ಅದೊಂದು ಕಾಪಿ ಕೊಡು ಅಂತ ನಾ ಕೇಳ್ದ. ಸರ್ ಒಣ ಬಂದು ಬಾಯಿಲ್ ಹೇಳ್ಯಾಗ ಮೀಟಿಂಗ್ ಯಾವುದೇ ಮಾಡಿಲ್ಲ ಅಂತ ಉತ್ತರ ಕೊಟ್ಟಾಗ ಇವೋ ಹುಲ್ಸೂರ್ ಓನ್ಲಿ ಮೌಖಿಕ ಆದೇಶ ಮ್ಯಾಗ ಕೊಟ್ಟಾಗ ಹೋಗ್ರಿ ಏನ್ ಡ್ಯಾಮೇಜ್ ಆಗ್ಯದ. ಅದೇ ರೀತಿ ತಹಸೀಲ್ದಾಗ ಹೋಗಿ ಕೇಳ್ದ, ಎಲ್ಲಿಂದು ಹುಲ್ಸೂರ್ ಅವರು ಅಂದ್ರು ಯಾವುದೇ ಮೀಟಿಂಗ್ ಮಾಡಿಲ್ಲ ಶಾಸಕರು. ಇದ್ರ ಭಾಗದಾಗ ಗವರ್ನಮೆಂಟಿಗೆ ಸೆಂಟ್ರಲಿಗೂ ಕಳಿಸಿಲ್ಲ, ಸ್ಟೇಟಿಗೂ ಕಳಿಸಿಲ್ಲ. ನಾವು ನೋಡ್ರಿ MLA ಯಾರೇ ಇರಲಿ ಇಲಾಖೆಗಳು ಕೆಲಸ ಮಾಡ್ತಾವ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ತಹಸೀಲ್ದಾರ್, MLA ಕೆಲಸ ಮಾಡ್ಲಿ ಬಿಡ್ಲಿ, ಸರ್ಕಾರದಾಗ ಎಲ್ಲೆಲ್ಲಿ ಮಳೆ ಬರ್ತದ, ಎಲ್ಲಿ ಡ್ಯಾಮೇಜ್ ಆಯ್ತದ ಅವ್ರು ಸ್ವತಃ ಸರ್ಕಾರಕ್ಕೆ ವರದಿ ಕಳಿಸ್ತಾರೆ. ಆದ್ರೆ ಇವಾಗ ಕಾಳಜಿ ಏನು? ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿರ್ತಾಗ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ತಗೊಂಡು ಎಷ್ಟು ಡ್ಯಾಮೇಜ್ ಆಗ್ಯದ. ಒಣಗಿಲ್ ಭಾಷಣದಾಗ ಅರ್ಬಿ ಕಳೆದು ಬೈಯೋದು ಅದು ಕಾನೂನ್ದಾಗ ಅಲ್ಲ. ನೀವು ಅರ್ಬಿ ಕಳಿರಿ, ಹೊಡ್ಕೋರಿ. ಶೋಲಾಪುರದಿಂದ ಮಂದಿ ಇದ್ದು ಅಂತವು ನಮ್ಮ ಕಲ್ಯಾಣದಲ್ಲ, ಹೊಡೆಯವು ಶೋಲಾಪುರದಿಂದ, ಹೊಡ್ಸ್ಕೊಂಬೋಗಿ ಗುಲ್ಬರ್ಗದಿಂದ. MLA ಕಲ್ಯಾಣ ಇದು ಹೆಂಗದ? ಹೊಡೆಯೋಗಿ ಶೋಲಾಪುರ್, ಹೊಡ್ಸ್ಕೊಂಬೋಗಿ ಗುಲ್ಬರ್ಗದವ್ರು ಕಲ್ಯಾಣ MLA. ಎಂತ ಟೈಮ್ ಬಂತು. ಅದೇ ರೀತಿ ಕೃಷಿ ಇಲಾಖೆಗೆ ಬಗ್ದ ಮೀಟಿಂಗ್ ಮಾಡ್ಯಾಗ ಏನಂದಾಗ ಅವಾಗೂ ಇಲ್ಲ ಅಂತ ಕೊಟ್ಟರು. ಅದೇ ರೀತಿ ತಹಸೀಲ್ದಾರ್ ಬಸವ ಕಲ್ಯಾಣ್, ಇದು ತಾಲೂಕಾ ಪಂಚಾಯತ್ ಇವ ಬಸವ ಕಲ್ಯಾಣ್, ಅವ್ರಿಗೆ ಕೇಳ್ದ ಮೀಟಿಂಗ್ ಮಾಡ್ಯಾಗ ಏನಾಗ ಈ ಶಾಸಕರು ಅಂದಾಗ ಯಾವುದೇ ಮೀಟಿಂಗ್ ಮಾಡಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಸರ್ಕಾರಕ್ಕ ನೀವು ನೋಡ್ರಿ, ತಹಸೀಲ್ದಾರ್ ಬಸವ ಕಲ್ಯಾಣ್ ಇತ್ತೀಚಿನ ದಿನಗಳಲ್ಲಿ ಸಂಭವಿಸಿದ ಭಾರೀ ಮಳೆ ಹಾಗೂ ಪ್ರವಾಹ ಕುರಿತು ಮಾನ್ಯ ಶಾಸಕರು ಮತ್ತು ಅಧಿಕಾರಿಗಳ ಜಂಟಿ ಸಭೆ ಕುರಿತು ಇಲ್ಲಿ ನೋಡ್ರಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವ ಕಲ್ಯಾಣ ತಾಲೂಕಿನ ಇತ್ತೀಚಿನ ದಿನಗಳಲ್ಲಿ ಸಂಭವಿಸಿದ ಭಾರೀ ಮಳೆ ಹಾಗೂ ಪ್ರವಾಹ ಕಾರಣದಿಂದ ತಾಲೂಕಿನ ತುಂಬಾ ಹೊಲ ಗದ್ದೆಗಳು, ರಸ್ತೆ ಹಾಗೂ ಇನ್ನಿತರ
ಪ್ರದೇಶ ನೀರು ನುಗ್ಗಿ ಸಾರ್ವಜನಿಕರು ಜೀವನಕ್ಕೆ ತುಂಬಾ ತೊಂದರೆ ಆಗಿರುತ್ತದೆ. ಮಾನ್ಯ ಶಾಸಕರು ಮತ್ತು ಅಧಿಕಾರಿಗಳು ನಡೆಸಿದ ಸಭಾ ನಡಾವಳಿ ಮಾಹಿತಿ ನೀಡುವ ಜೊತೆಗೆ ಸರ್ಕಾರಕ್ಕೆ ಕಳುಹಿಸಿದ ಪ್ರಸ್ತಾವನೆ ಸಂಪೂರ್ಣ ಮಾಹಿತಿ ನೀಡಲು ಕೋರಿರುತ್ತೇನೆ. ಪ್ರಯುಕ್ತ ತಾವು ಕೋರಿರುವ ಮಾಹಿತಿ ಪರಿಶೀಲಿಸಲಾಗಿ ಬಸವ ಕಲ್ಯಾಣ ತಾಲೂಕಿನ ಇತ್ತೀಚಿನ ದಿನಗಳಲ್ಲಿ ಸಂಭವಿಸಿದ ಭಾರಿ ಮಳೆ ಪ್ರವಾಹ ಕುರಿತು ಅಧಿಕೃತ ಸಭೆ ಜರುಗಿರುವುದಿಲ್ಲ. आज तक MLA मीटिंग नहीं करे. कौन लिख के देते? तहसीलदार बसव कल्याण, तहसीलदार हुलसूर, बसव कल्याण इवो, तहसीलदार वाके. उसकी बात ये ಇದು जिम्मेदारी ಯಾಕೆ ದಿರ್ತದ? ತಹಸೀಲ್ದಾರ್ ದಿರ್ತದ, ಇಒ ದಿರ್ತದ, ಸರ್ಕಾರ ಕಳ್ಸದಿರ್ತದ. ನಾ ಮತ್ತೆ ಅವ್ರಿಗೆ ಬರ್ದೆ ಎಲ್ಲೆಲ್ಲಿ ಹೋದ್ರಪ್ಪ, ಏನೇನು ಖರ್ಚಾಯ್ತು, ಏನೇನು ಫಂಡ್ ಬಿಡುಗಡೆ ಆಯ್ತು. ಈಗ ನೋಡಿದಾಗ ಇವ್ರು ಚಪಕ ತೊಗೊಂಡು ಹೊಡ್ಕೊಂಡೋಗು ಓಕೆ. ನನಗೇನು ಅನಿಸ್ತದ, ಒಂದು ಹಿಂದಿದಾಗ ಹೇಳಕ್ ಬಯಸ್ತೀನಿ, ಡಾಕ್ಟರ್ ಬಾಬಾ ಸಾಹೇಬರು ಮಾಡಿದಂತ ಕಾನೂನು ಸಂವಿಧಾನ कानून किताब, कानून कहाँ है? किताब में, किताब कहाँ है? अलमारी में, अलमारी कहाँ है? तो शरणों का घर में. ಇದು ಪರಿಸ್ಥಿತಿ ನಮ್ಮ ಬಸವ ಕಲ್ಯಾಣದಾಗ. ರೈತರಿಗೆ ನೀವು ಹೊಡ್ಕೊಳತ್ತಿದಪ್ಪ, ನಾವು ಬರ್ತಿದೇವಲ್ಲ, ನಾವು ಬ್ಯಾಡಲ್ಲತ್ತಿಲ್ಲ. ನಾವು ಯಾಕೆ ನೀವು ಮಾಡತ್ತೀರಿ, ಅಂಗಿ ಯಾಕೆ ಬಿಚ್ಚದ್ರಿ, ಅವ್ ಸಂಘಟಿಗೋಗಿ ಹೆಂಗ್ ಬಿಚ್ಕೊಂಡು ನಿಂತಾಗ ನಮ್ದು ಏನೂ ಎತ್ತರಾಜಿಲ್ಲ. ಪರಿಯಾಗ ಯಾಕೆ ಸಿಕ್ಕಿಲ್ಲ, ಇಲ್ಲಿ ವಿಚಾರ ಮಾಡ್ರಿ. ನೀವ್ ಎಷ್ಟು ಪ್ರಧಾನ ಮಂತ್ರಿಗೆ ಲೆಟರ್ ಬರ್ದಿರಿ? ಮಾನ್ಯ ದೇಶದ ಪ್ರಧಾನಿಗಳಾಗಿದಂತ ಗೌರವಾನ್ವಿತ ನರೇಂದ್ರ ಮೋದಿಜಿ ಅವರಿಗೆ ಎಷ್ಟು ಪತ್ರ ಬರ್ದಿರಿ? ಶಿವರಾಜ್ ಸಿಂಗ್ ಸಾಹೇಬರು ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ ಬಸವ ಕಲ್ಯಾಣದಾಗ ಹಾಳಾಗ್ಯದ, ಸ್ಪೆಷಲ್ ಪ್ಯಾಕೇಜ್ ಬೇಕಂತ ಅವತ್ತಿನ ದಿನ ನೀವು ಯಾವತ್ ಪತ್ರ ಬರ್ದಿರಿ? ಇಷ್ಟೆಲ್ಲ ನಿಮ್ದು ಸೋಷಿಯಲ್ ಮೀಡಿಯಾ ಟೀಮ್ ಇದ್ದಾಗ ಬಸವ ಕಲ್ಯಾಣದಾಗ ಅವಾಗ ಎಲ್ಲರಿಗೆ ಹಾಕ್ಲಕ್ಕತ್ತೀರಿ. ಪಬ್ಲಿಕ್ ತೆಗೋದ್ ಪತ್ರ ಬರ್ದಿರಿ, ತೆಗೋದ್ ಮೀಟಿಂಗ್ ಮಾಡಿರಿ. ಸುಮ್ ಪ್ರಚಾರ ತಗೊಂಬದು, ಅಂಗಿ ಕಳೆದ ಪಕ್ಷಕ್ಕೆ ತಗೊಂಡ, ಡ್ಯಾನ್ಸ್ ಹೊಡೆದ ಪಕ್ಷಕ್ಕೆ ತಗೊಂಡ, ಇದು ಬ್ಯಾಡ್ರಿ. ನಮ್ಮ ಬಸವ ಕಲ್ಯಾಣಕ್ಕೆ ಒಳ್ಳೆ ಕೆಲಸ ಮಾಡ್ರಿ ಅಂತ ನಾವು ಬಯಸ್ತಾ ಇದ್ದೇವು.